ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದೇನೆಂದರೆ ನಮ್ಮ ನಿಯರ್ ಅಂದರೆ ಮನೆ ಹತ್ರನೇ ಇರುವವರ ಮದುವೆ. ಅಂದರೆ ನನಗೂ ಸಿಸ್ಟರ್ ಥರನೇ, ತುಂಬ ಕ್ಲೋಸ್ ಆ ಥರ. ನಾನು ಯಾವಾಗ ಆ ಊರಿಗೆ ಯಾವಾಗ ಸೊಸೆಯಾಗಿ ಹೋಗಿದ್ದೀನೋ ಅವತ್ತಿಂದನೂ ಅವ್ರು ನನಗೆ ಪರಿಚಯ. ಸೊ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಅವ್ರ ಮನೇಲಿ ಏನು ಫಂಕ್ಷನ್ ಇದೆಯೋ ಅದಕ್ಕೆ ನಾನು ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಆಗಿದ್ದೆ. ಅದೇ ರೀತಿ ನನಗೆ ಮೇಕಪ್ ಆಗಲಿ, ಮೆಹಂದಿ ಆಗಲಿ, ಆಮೇಲೆ ಇದೆರಡು ನನಗೆ ಕೊಟ್ಟಿದ್ಲು ಅವಳು ಆರ್ಡರ್. ಅದನ್ನು ನಾನೇ ತೊಗೊಂಡಿದ್ದೆ. ಅದರ ಜೊತೆಗೆ ಅದೇ ಅವತ್ತಿನ ಫಸ್ಟ್ ಡೇದಲ್ಲಿ ನನಗೆ ಮೆಹಂದಿ ಇತ್ತು. ಬೆಳಿಗ್ಗೆಯೇ 6 ಗಂಟೆಗೆ ನಾನು ಹೋಗಿದ್ದೆ ಅವ್ರ ಮನೆಗೆ ಮೆಹಂದಿ ಹಚ್ಚಿ ಎಲ್ಲ ಕ್ಲಿಯರಾಗಿ, ಆಮೇಲೆ ಅವ್ರ ಮನೆಯಲ್ಲೇ ಸ್ವಲ್ಪ ಹೊತ್ತು ಇದ್ದು ಅಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ಅವಳಿಗೆ ಬಳೆ ಹಾಕಬೇಕಿತ್ತು. ಬಳೆನೂ ಕೂಡ ಹಾಕಿ, ಅಲ್ಲಿ ಬಂದಿರೋ ನಮ್ಮದೇ ಒಂದು ಟೀಮ್ ಇದೆ, ಅಂದರೆ ಸರ್ಕಲ್ಲು, ಅವ್ರ ಜೊತೆ ಎಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ಅವತ್ತು. ಇನ್ನೂ ಇದ್ದಾರೆ ತುಂಬ ಜನ, ಬಟ್ ಅವತ್ತು ಬಂದಿರೋದು ಇಷ್ಟೇ ಜನ ಆಗಿತ್ತು. ಅವ್ರ ಜೊತೆಗೆಲ್ಲ ಮಾತಾಡಿಕೊಂಡು ಖುಷಿಯಾಗಿತ್ತು, ಚೆನ್ನಾಗಿತ್ತು ಆ ಮೂಮೆಂಟು. ಮತ್ತೆ ರೀಕ್ರಿಯೇಟ್ ಆಗಬೇಕು ಅಂದರೆ ಇನ್ನೂ ಯಾರ್ದಾರು ಅವರಲ್ಲಿ ಮದುವೆ ಆಗಬೇಕು. ಆಮೇಲೆ ನೆಕ್ಸ್ಟ್ ಬಳೆ ಹಾಕೋದಿತ್ತು. ಬಳೆನೂ ನಾನೇ ಹಾಕಿ, ಮೆಹಂದಿ ಆಲ್ರೆಡಿ ರೆಡ್ ಆಗಿತ್ತು ಕೆಂಪಾಗಿರೋದ್ರಿಂದ. ಆಮೇಲೆ ಮೆಹಂದಿ ತೆಗೆದುಬಿಟ್ಟು ಅವಳಿಗೆ ಬಳೆ ಹಾಕಿ ನಾನು ವಾಪಸ್ ಅಂಗಡಿಗೆ ಬರಬೇಕಿತ್ತು ಅವತ್ತು. ಅಂದರೆ ನೆಕ್ಸ್ಟ್ ಡೇ ಅವಳಿಗೆ ಮದುವೆಗೆ ಐಟಮ್ಸ್ ಎಲ್ಲ ನಾನು ತೊಗೊಂಡೋಗ್ಬೇಕಿತ್ತು. ಮತ್ತು ಮದುವೆಗೆ ಅಂಗಡಿಗೆ ಅವತ್ತು ಬೆಳಿಗ್ಗೆನೂ ನನಗೆ ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅವತ್ತು ಇಡೀ ಅಲ್ಲೇ ಆಯಿತು, ಅವ್ರ ಮನೇಲೇ ಆಯಿತಾ. ಮಧ್ಯಾಹ್ನ ಸಂಜೆ ಮೇಲೆ 2ರಿಂದ 3 ಗಂಟೆ ನಂತರ ಆದರೂ ನಾನು ಇಲ್ಲಿ ಅಂಗಡಿಗೆ ಬಂದು ವಾಪಸ್ ಹೋಗಬೇಕಿತ್ತು. ಅದಕ್ಕೋಸ್ಕರ ಬೇಗ ಅವಳಿಗೆ ಬಳೆ ಎಲ್ಲ ಹಾಕಿ ಅವ್ರ ಹತ್ರನೇ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು, ನನಗೂ ಬಳೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು, ನಾನು ಅಲ್ಲಿಂದ ಅವರು ನನಗೆ ಅರಿಶಿನ ಕುಂಕುಮ ಕೊಟ್ಟರು. ಅವಳ ಹತ್ರನೇ ತೊಗೊಂಡು ಆಮೇಲೆ ಊಟನೂ ಮುಗಿಸ್ಕೊಂಡು ನಾನು ಬಂದ್ವಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನಿದ್ರೆ ಕಂಟಿನ್ಯೂಸ್ ಆಗಿ ಇವತ್ತೇನು ನಾನು ಸ್ಟಾರ್ಟಿಂಗಲ್ಲಿ ಏನು ಅರಿಶಿನ ಇದು ಮೆಹಂದಿ ಹಚ್ಚೋದು ಮತ್ತು ಬಳೆ ಹಾಕೋದು ಇತ್ತು, ಅದರ ನೆಕ್ಸ್ಟ್ ಡೇ ಅವಳಿಗೆ ಇದಿತ್ತು, ಅರಿಶಿನ ಶಾಸ್ತ್ರ ಇತ್ತು. ನಾಂದಿ, ಅರಿಶಿನ ಶಾಸ್ತ್ರ, ಬಳಮಿಸೋದು ಅದೆಲ್ಲ ಅವತ್ತಿತ್ತು. ನಾನು ಒನ್ ಡೇ ಮೊದಲು ಅದೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಅಂಗಡಿಗೆ ಹೋದೆ. ಆಮೇಲೆ ನೆಕ್ಸ್ಟ್ ಡೇ ಇದು ನಾವೆಲ್ಲರೂ ಎಲ್ಲೋನೇ ಹಾಕಿದ್ವಿ ಹಳದಿ. ನಾನು ಫಸ್ಟು ಡ್ರೆಸ್ ಹಾಕ್ಕೊಂಡು ಬಂದಿದ್ದೆ, ಬಟ್ ಅದೇನೋ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು ನನಗೆ. ನೆಕ್ಸ್ಟ್ ಹೋಗ್ಬಿಟ್ಟು ಮತ್ತೆ ಸೀರೆ ಉಟ್ಕೊಂಡೆ. ಮತ್ತು ಅಲ್ಲಿರೋರೆಲ್ಲರೂ ನಾವೆಲ್ಲ ಸೀರೆ ಉಟ್ಕೊಂಡಿದ್ದೀವಿ, ನೀನು ಸೀರೆ ಉಟ್ಕೊ ಅಂತ ಹೇಳ್ತಾಯಿದ್ರು. ಮತ್ತು ಬೆಳಿಗ್ಗೆನೇ ಇವಳು ಬ್ಯಾಕ್ ಟು ಬ್ಯಾಕ್ ನನಗೆ ಕಾಲ್ ಮಾಡ್ತಾನೆ ಇಲ್ಲ, ರಮ್ಯಾ ಅತ್ತಿಗೆ ಬಾ 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 ಅಂತ. ಆಮೇಲೆ ಬೇಗ ಬಂದು ಅವಳಿಗೂ ರೆಡಿ ಮಾಡಿ, ಆಮೇಲೆ ಆ ಜುವೆಲ್ಸ್ ಎಲ್ಲ ಆಪೋಸಿಟ್ ಪಿಂಕ್ ಕಲರ್ ತೊಗೊಂಡು ಬಂದಿದ್ದೆ ನಾನು, ಎಲ್ಲೋಗೆ ಆಪೋಸಿಟ್. ಫಸ್ಟ್ ಪ್ಲ್ಯಾನ್ ಇರೋದು ಡ್ರೆಸ್ ಆಗಿತ್ತು, ಬಟ್ ಅವಳಿಗೆ ಡ್ರೆಸ್ ಆ ಟೈಮಲ್ಲಿ ಏಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಎಲ್ಲೋ ಸೀರೆ ಎತ್ತಿಟ್ಟಿದ್ಲು, ಅದಕ್ಕೆ ಸೇಮ್ ಟು ಸೇಮ್ ಎಲ್ಲೋ ಜುವೆಲ್ಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅದ್ರ ಆಪೋಸಿಟ್ ಪಿಂಕ್ ಯೂಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವತ್ತು ಫಂಕ್ಷನ್ನು. ನಾನು ಹೋಗಿ ನಮ್ಮ ಈ ಕಡೆ ಮಂಕಿ ಮುರುಡೇಶ್ವರ ಈ ಕಡೆ ಎಲ್ಲ ಇದೆಲ್ಲ ನಾರ್ಮಲ್ ಕಾಮನ್, ಬಟ್ ಮಾಡ್ತೀವಿ ನಮ್ಮ ಕಡೆ ಎಲ್ಲ. ಬಟ್ ನನ್ನ ಮದುವೆಯಲ್ಲೂ ಬಂತು, ನಂದು 6ರಿಂದ 7 ವರ್ಷದ ಹಿಂದ್ಗಡೆನೇ ನಾಂದಿ ಅಂತ ಅದೆಲ್ಲ ಮೊದಲು ಫಸ್ಟ್ ಡೇನೇ ಮಾಡ್ಕೊಂಡಿದ್ರು. ಬಟ್ ಇವಾಗಿನ ನಾ ಮದುವೆಯಾಗಿ ಹೋಗಿರೋ ಊರಲ್ಲಿ ಈ ಥರ ಯಾರ್ದು ಮದುವೆ ಆ ಥರ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇವಳ್ದೇನೆ ಸ್ವಲ್ಪ ಗ್ರ್ಯಾಂಡ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ತುಂಬ ಜನ ನಾವೆಲ್ಲರೂ ಊರಲ್ಲಿರೋರು ಎಲ್ಲರೂ ಸೊಸೆಯರು ಅಂತೀವಲ್ಲ, ಅವ್ರು ಎಲ್ಲರೂ ಒಟ್ಟಾಗಿದ್ವಿ. ಅದರಲ್ಲಿ ನಾ ಜೂನಿಯರ್ ಅಂದರೆ ನಾನೇ, ಸೀನಿಯರ್ಸೇ ಇರೋದು ಎಲ್ಲರೂ, ಲಾಸ್ಟಾಗಿ ಬಂದಿರೋದು ನಾನೇ. ಒಂಥರ ಚೆನ್ನಾಗಿತ್ತು, ಎಲ್ಲರೂ ಸೇರ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಎಲ್ಲ ಎಲ್ಲೋ ಡ್ರೆಸ್ಸೇ ಹಾಕಿದ್ರು, ಎಲ್ಲೋ ಸೀರೆನೇ ಹಾಕಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟು ಇದು ಜಸ್ಟ್ ಅರಿಶಿನ ಶಾಸ್ತ್ರ. ನೆಕ್ಸ್ಟು ಅದ್ರ ಜೊತೆಗೆ ನಮ್ಮದೇ ಅವಳು ಅರಿಶಿನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಮತ್ತು ಬಳಮೀಸು ಶಾಸ್ತ್ರ ಅಂತ ಮಾಡ್ತೀವಿ. ಅದಕ್ಕೆ ನೆಕ್ಸ್ಟ್ ಬೇರೆ ಸೀರೆ ಚೇಂಜ್ ಮಾಡಿದ್ಲು ಅವಳು. ಅಲ್ಲೂ ಚೆನ್ನಾಗಿತ್ತು, ಫನ್ ಮೂಮೆಂಟ್ ಎಲ್ಲ ಸಖತ್ತಾಗಿತ್ತು. ಅದರದ್ದು ವಿಡಿಯೋ ಹಾಕ್ತೀನಿ, ಬಟ್ ಇದರಲ್ಲೇ ಅದೇ ಆ್ಯಡ್ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ. ಈ ವಿಡಿಯೋ ಏನಿದೆಯೋ ನೀವೆಲ್ಲ ಫುಲ್ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಆ ವಿಡಿಯೋ ಆ್ಯಡ್ ಮಾಡ್ತೀನಿ. ಓಕೆ, ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ವಿಡಿಯೋನ ಆ್ಯಡ್ ಮಾಡ್ತೀನಿ. ನಾನು ಇವಾಗ ಜಾಸ್ತಿ ಶಾರ್ಟ್ಸನ್ನೇ ಆ್ಯಡ್ ಮಾಡ್ತಾ ಇರೋದ್ರಿಂದ ಲಾಂಗ್ ವಿಡಿಯೋಸ್ ತೊಗೊಳಕ್ಕೆ ಟೈಮ್ ಇರಲ್ಲ. ನಾನು ಹೇಳಿದ್ನಲ್ಲ, ಸೀಸನ್ ಟೈಮ್ ಆಗಿರೋದ್ರಿಂದ ಒಂದು ಕಡೆ ಇಂಟ್ರೆಸ್ಟ್ ಕೊಟ್ಟರೆ ಇನ್ನೊಂದು ಕಡೆಗೆ ಆಗೋಲ್ಲ. ಅದರಲ್ಲೂ ಮೇಕಪ್ ವಿಡಿಯೋಸ್ ಅಂತೂ ನಾನು ಬ್ರೈಡ್ಗೆ ರೆಡಿ ಮಾಡಿರೋ ವಿಡಿಯೋಸ್ ಎಲ್ಲ ಎಷ್ಟೊಂದು ತೊಗೊಂಡಿರ್ತೀನಿ. ಬಟ್ ಆ ಮೂಮೆಂಟಲ್ಲಿ ವಿಡಿಯೋ ಆನ್ ಆಗಿದೆಯೋ ಆಫ್ ಇದೆಯೋ ಅದು ಯಾವುದು ನನಗೆ ಅಷ್ಟು ಟೈಮೇ ಸಿಗೋಲ್ಲ, ನೋಡೋಕ್ಕೂ ಟೈಮ್ ಸಿಗೋಲ್ಲ.
ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋಸ್ ತೊಗೊಳೋಕ್ಕೂ ಆಗೋಲ್ಲ. ಬಟ್ ಸಿಕ್ಕಿರೋ ವೀಡಿಯೋಸ್ ಏನು ತೊಗೊಂಡಿರ್ತೀನೋ ಅದನ್ನು ಯೂಟ್ಯೂಬ್ಗೆ ಹಾಕೇ ಹಾಕ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಲೇಟ್ ಆಗ್ಬೋದು ಅಷ್ಟೇ. ವಾಯ್ಸ್ ಓವರ್ ಆದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ಕೊಡೋಕ್ಕಾಗಲ್ಲ. ಅದರಲ್ಲೂ ಇವಳು ಮದುವೆಲಂತೂ ನಾನು ಫುಲ್ ವೀಡಿಯೋಸೇ ತೊಗೊಳ್ತಾ ಇರೋದ್ರಿಂದ ಮೆಮೊರಿ ಫುಲ್ ಆಗಿತ್ತು. ನೆಕ್ಸ್ಟು ಯಾವ ವೀಡಿಯೋಸು ಡಿಲೀಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದರೆ ಈ ವಿಡಿಯೋಸ್ ಯಾವುದು ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೇ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಓಕೆ, ಈ ವಿಡಿಯೋನ ನೋಡ್ಕೊಂಡು ಬನ್ನಿ, ಲಾಸ್ಟ್ ಎಂಡ್ವರೆಗೂ ನೋಡಿ ಆಯಿತಾ. ನಮ್ಮೂರಿನವ್ರಂತೂ ಮಿಸ್ ಮಾಡಲೇಬೇಡಿ, ಎಲ್ರೂ ಹಾಕಿದ್ದೀನಿ. ಏನು ವೀಡಿಯೋಸ್ ತೊಗೊಂಡಿದ್ದೀನೋ ಈ ದಿನ ಎಲ್ಲರೂ ನೀಟಾಗಿ ಎಡಿಟಿಂಗ್ ಮಾಡಿ ಈ ವಿಡಿಯೋದಲ್ಲಿ ಕಾಣಿಸೋ ಥರ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಹಾಕಿರ್ತೀನಿ. ಈ ವಿಡಿಯೋಸ್ ಅಂತೂ ಇವಳಿಗಂತೂ ಇಲ್ಲ. ನಿನ್ನ ಹತ್ರ ಆಲ್ಬಮ್ಸ್ ಮಿಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇರುತ್ತೋ ಇಲ್ಲ ವಿಡಿಯೋಸ್ ನೋಡ್ತೀಯಲ್ವೋ ಗೊತ್ತಿಲ್ಲ. ಬಟ್ ಯೂಟ್ಯೂಬಲ್ಲಂತೂ ನಿನ್ನ ಮದುವೆ, ಈ ಮೇಕಪ್ ಇದಾಗಲಿ ಯಾವುದೇ ವಿಡಿಯೋ ಆಗಲಿ ಎನಿ ಟೈಮ್ ಇಲ್ಲಿದ್ದೇ ಇರುತ್ತೆ. ಅದಕ್ಕೋಸ್ಕರ ಆದರೂ ಪ್ಲೀಸ್ ನಿನ್ನ ಸರ್ಕಲಲ್ಲಿರೋರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸು, ನನಗೂ ಒಂಚೂರು ಹೆಲ್ಪ್ ಆಗುತ್ತೆ. ಓಕೆ, ನೋಡ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲಲ್ವ ಅವಳು, ನನಗಿಷ್ಟ ಆಯಿತು. ಅವತ್ತು ಒನ್ ಡೇಗೆ ಅವಳು 3 ಸೀರೆ ಚೇಂಜ್ ಮಾಡಿದ್ದಾಳೆ. ಫಸ್ಟ್ ಇದು ಯೆಲ್ಲೋ, ನೆಕ್ಸ್ಟು ಇನ್ನೊಂದು ಪಿಸ್ತಾ ಕಲರ್ ಸಾರಿ ಅದು, ಆಮೇಲೆ ನೆಕ್ಸ್ಟ್ ಇನ್ನೊಂದು ಗ್ರೀನ್ ಕಲರ್ ಸಾರಿ ಅದು, ಆಮೇಲೆ ನಾಂದಿಗೆ ಕೂದುವಾಗ ಪೂಜೆಗೆ ಅದು 3 ಸೀರೆ ಚೇಂಜ್ ಮಾಡಿದ್ದಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಸೀರೆ ಇದರಲ್ಲಿ ವೀಡಿಯೋಸ್ ಬರುತ್ತೆ. ಪಿಸ್ತಾ ಆ್ಯಂಡ್ ಗ್ರೀನ್ ಸಾರಿ ವೀಡಿಯೋಸ್ ಬರುತ್ತೆ, ಅದು ಆ್ಯಡ್ ಮಾಡ್ತೀನಿ. ಪಿಸ್ತಾ ಕಲರ್ ಸೀರೆಯಲ್ಲಂತೂ ಬಳುಮಿಸೋದು ಸಕ್ಕತ್ತಾಗಿತ್ತು. ನೀರೆಲ್ಲ ಹಾಕ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿದ್ವಿ, ಅದು ಬರುತ್ತೆ ನೋಡಿ. ಓಕೆ, ಫುಲ್ ಸಾಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಮರಿದೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಲೇಬೇಡಿ. ಓಕೆ, ಥ್ಯಾಂಕ್ ಯು.